ಹಲೋ ಮೇಡಮ್. ಎಸ್ ಸರ್. ನೀವು ಐ ಥಿಂಕ್ 4 to 5 months ಇಂದ ನೀವು ಮೆಸೇಜ್ ಮಾಡ್ತಾ ಇದ್ರಿ. ಸೊ ಫೈನಲಿ ಐ ಥಿಂಕ್ ಲಾಸ್ಟ್ ಮಂತ್ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರಿ ಸ್ಟ್ರಾಟಜಿನ. ಸೊ ನಾವು ಹೌದು ಸ್ಟ್ರಾಟಜಿನ ಸರ್, 4 to 5. ಮಾಡಿದ್ದೀವಿ. ನಾನು ಒಂದು ಸ್ವಲ್ಪ ಅಮೌಂಟ್ ಲಾಸ್ ಮಾಡ್ಕೊಂಡಿದ್ದೆ ಸರ್. ನಾನು 1 year ಅಲ್ಲಿ ಏನ್ ದುಡ್ದಿದ್ದೆ ಅದನ್ನ 6 months ಅಲ್ಲೇ ಲಾಸ್ ಮಾಡ್ಕೊಂಡ್ಬಿಟ್ಟಿದೆ. ಸಖತ್ ಬೇಜಾರಾಗ್ಬಿಟ್ಟು ಬಿಫೋರ್ ಮೈ ಕೊನೆಗೆ ಕ್ಲಾಸ್ ಆಫ್ಟರ್ ಮೈ ಕ್ಲಾಸ್ ಮೇಡಮ್. ಸರ್ ಬಿಫೋರ್ ಕ್ಲಾಸ್, ಅದು ಬಿಫೋರ್ ಕ್ಲಾಸ್ ನಾನು ಲಾಸ್ ಆಗ್ಬಿಟ್ಟು ಫ್ರಸ್ಟ್ರೇಷನ್ ಆಗಿ ನಿಮ್ ಕ್ಲಾಸಿಗೆ ಜಾಯ್ನ್ ಆದೆ ಸರ್. ಓಕೆ. ನೋಡೋಣ ಎಲ್ಲರೂ ಯಾಕೆ 1:3ನೇ ಬುಕ್ ಮಾಡೋಣ, 1:10, 1:11 ಯಾಕೆ ಎಕ್ಸ್ಪೆಕ್ಟ್ ಮಾಡೋದು ಅಂತ 1:3ಗೆ ಟಾರ್ಗೆಟ್ ಮಾಡ್ಬಿಟ್ಟು ಎಂಟ್ರಿ ಕೊಟ್ಟೆ ಸರ್. ಒಂದು 15 days ನಾನು ಪೇಪರ್ ಟ್ರೇಡಿಂಗ್ ಮಾಡಿದೆ. ಪೇಪರ್ ಟ್ರೇಡಿಂಗ್ ಅಲ್ಲಿ 3 days ಲಾಸ್ ಆಯ್ತು ಬಿಕಾಸ್ ನಮ್ಗಿನ್ನೂ ಅರ್ಥ ಆಗ್ತಿರ್ಲಿಲ್ಲ ಸ್ಟ್ರಾಟಜಿ. ಯಾ. ಒನ್ಸ್ ವಿ ಗೆಟ್ ಸ್ಟ್ರಾಟಜಿ ಅಂಡ್ ಒನ್ಸ್ ವಿ ಗಾಟ್ ದ ಬ್ಯಾಲೆನ್ಸ್, ಯಾ. 15 days ಅಲ್ಲಿ ನಾನು 15K 40K ಮಾಡಿದೆ ನೀವ್ ಹೇಳ್ದಂಗೆ. ಯಾವುದು 40 to 50K. ಪೇಪರ್ ಹಾ, ಟ್ರೇಡಿಂಗ್ ಪೇಪರ್ ಅಲ್ಲಿ? ಮನಿ. ಹೌದು ಸರ್. ಅಂದ್ರೆ ನಾನು ಅವಾಗ ಸ್ವಲ್ಪ ನೀವ್ ಹೇಳಿದ ತರ ನಾನು ಎಂಟ್ರಿ ತಗೊಳಕ್ ಆಗ್ತಾ ಇರ್ಲಿಲ್ಲ. ಲೈಕ್ ಓಕೆ. 250 ಬಿಕಾಸ್ 75 ಲಾಟ್ಸ್ ಇರೋದ್ರಿಂದ ಸೈಜ್ ಸ್ವಲ್ಪ ಯಾ. ಅಮೌಂಟ್ ಜಾಸ್ತಿ ಬೇಕಿತ್ತು. ಸ್ವಲ್ಪ ನಾನು 100 ಇದ್ರಲ್ಲಿ ಹೋದೆ ಸರ್. 100 ಇಂದ 140, 150 ಟಾರ್ಗೆಟ್ ಇರ್ತಿದೆ. ಯಾ. ಕರೆಕ್ಟ್ ಆಗಿ ಟಾರ್ಗೆಟ್ ರೀಚ್ ಆಗೋದು 5.6K ಬರೋದು ಸರ್. ಸೂಪರ್. ಇವಾಗ ನಂಗೆ ಅಷ್ಟೇ ಸಾಕು. ಒಂದ್ ಟ್ರೇಡ್ ಅಲ್ಲೇ 6K ಬಂದ್ರೇನೆ ಇಟ್ಸ್ ಆಲ್ಮೋಸ್ಟ್ ಗುಡ್ ಸರ್. ನಾನು ಒಂದ್ ಟ್ರೇಡ್ ಅಲ್ಲಿ 11K ಕಳ್ಕೊಂಡಿದ್ದೀನಿ, 12K ಕಳ್ಕೊಂಡಿದ್ದೀನಿ. ಬಟ್ ಯಾವಾಗ ಹಾಫ್ ಬಂದ್ರೆ ಎಷ್ಟು ಗ್ರೀನ್ ಅಲ್ಲಿ ಖುಷಿ ಯಾವಾಗ ಆಗತ್ತೆ ಅನ್ನೋದು ತುಂಬಾ ಖುಷಿ ಯಾವಾಗ ಆಗುತ್ತೆ ಮೇಡಮ್ ಸರ್. ಅದು 11K to 12K ಲಾಸಸ್? ಬಿಫೋರ್ ಆಫ್ಟರ್? ಸರ್ ಅದು ನಾನು ಬಿಫೋರ್ ಸರ್. ಬಿಫೋರ್ ನಾನು ತುಂಬಾ ಲಾಸ್ ಮಾಡ್ಕೊಂಡಿರೋದಕ್ಕೆ ಒಂದ್ ದಿನಕ್ಕೆ ನಾನು 25K ಲಾಸ್ ಮಾಡ್ಕೊಂಡಿದ್ದೀನಿ ಸರ್. ಇಲ್ಲಿ ಜಾಯಿನ್ ಆದಾಗಿಂದ ನಾನು ಲಾಸೇ ಮಾಡ್ಕೊಂಡಿಲ್ಲ ಅಂದ್ರೂ ಖುಷಿ ಆಗತ್ತೆ ಸರ್ ಹೇಳಕ್ಕೆ. ಅಂದ್ರೆ ಡಿಸಿಪ್ಲೈನ್ ಆಗಿದ್ರೆ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾ ಇರ್ತೀನಿ ನಾನು ಡೈಲಿ. ನಿಜಾನ ಹಾ ಇಲ್ಲ ಅದು? ಸರ್, ಡಿಸಿಪ್ಲಿನ್. ಹೌದು ಸರ್, ಡಿಸಿಪ್ಲಿನ್ ಅಲ್ಲಿ ನಾನು 2 trades ಅಂತ ಮನ್ಸಲ್ಲಿ ಇಟ್ಕೊಂಡಿರ್ತೀನಿ. ಲೈಕ್ ಒನ್ ಟ್ರೇಡೆ ನಂಗೆ 5K ಬಂತು ಅಂದ್ರೆ ಐ ವಿಲ್ ಸ್ಟಾಪ್ ದಟ್ ಟ್ರೇಡ್. ನಾನು ಮತ್ ಮಾಡಕ್ಕೆ ಹೋಗಲ್ಲ ಸರ್. ಓಕೆ, ಸೂಪರ್ ಸೂಪರ್ ಒಂದ್ರಲ್ಲಿ ಸೂಪರ್. ಏನಾದ್ರು 1000 ಬಂತು, ಇನ್ನೊಂದ್ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು 1000 ಲಾಸಿಗೆ ಅಷ್ಟೇ ಇಟ್ಕೊಂಡಿರ್ತೀನಿ ಸರ್. 750 ಲಾಸ್, 10 ಪಾಯಿಂಟ್ ಲಾಸ್ ಇಟ್ಕೊಂಡಿರ್ತೀನಿ. ಹಾ. ಏನಾದ್ರೂ 750 ಲಾಸ್ ಆದ್ರೆ ಐ ಕ್ಲೋಸ್ ದಿ ಡೇ. ಐ ಎಂಜಾಯ್ ವಾಟ್ ಎವರ್ 2250 ಇರ್ಲಿ ಪ್ರಾಫಿಟ್, ಐ ಎಂಜಾಯ್. ಎಲ್ಸ್ ನಾನು ಏನಾದ್ರೂ 5000 ರೀಚ್ ಆದ್ರೆ ನಾನು ಮತ್ತೆ ಇನ್ನೊಂದು ಟ್ರೇಡೇ ಮಾಡಕ್ ಹೋಗಲ್ಲ ಸರ್. ಈ ಮಂತ್ ಅಲ್ಲಿ 20 days ಅಲ್ಲಿ 5000 ಪರ್ ಡೇ ನಾನು 1 lakh ಮಾಡೇಬೇಕು ಅಂತ ಕಾಯ್ತಿದ್ದೀನಿ ಸರ್. ಆಫ್ಟರ್ ಮೈ ಸ್ಟ್ರಾಟಜಿ ಇವಾಗ ನೀವು ರಿಯಲ್ ಟ್ರೇಡ್ ಯಾವಾಗಿಂದ ಮೇಡಮ್ ಮಾಡ್ತಿರೋದು? ಸರ್ ರಿಯಲ್ ಟ್ರೇಡ್ 3 days ಆಯ್ತು. 3 days ಅಲ್ಲೂ ನಿನ್ನೆ 6K ಬಂದಿತ್ತು ಸರ್. ಯಾ. 5.8K, ₹200 ಲೈಕ್ ಬ್ರೋಕರೇಜ್. ಮತ್ತೆ ಇವತ್ತು ನಂಗೆ 9K ಬಂದಿದೆ ಸರ್. ಸೂಪರ್ ಸೂಪರ್ ಸೂಪರ್. ಯಾ. ಹಾ. ಸೊ 15K. ಅದ್ರಕ್ಕೂ ಹಿಂದಿನ ದಿನ ನನ್ಗೆ ಒಂದು ವೇಟ್ ಮಾಡ್ಲಿಲ್ಲ ಸರ್. ವೇಟ್ ಮಾಡಿದ್ರೆ ನನಗೆ 10K ಅರೌಂಡ್ ಬಂದ್ಬಿಡೋದು. ಲೈಕ್ ಅದು ವೇಟ್ ಭಯ ಮಾಡಿಲ್ಲ. ಪಟ್ಕೊಂಡು ಬೇಗ ಎಕ್ಸಿಟ್ ಆಗ್ಬಿಟ್ಟೆ ಸರ್ ನಾನು. ಓಕೆ ಓಕೆ ಓಕೆ. ಇಲ್ಲಾಂದ್ರೆ ನಂಗೆ 2K ಬಂದಿತ್ತು ಸರ್ ಸ್ಟಾರ್ಟಿಂಗ್. ಓವರ್ ಆಲ್ ನಾನು ಇವಾಗ 3 days ಇಂದ ಒಂದು 17K ಪ್ರಾಫಿಟ್ ಅಲ್ಲಿ ಇದೀನಿ ಸರ್. 3 days. ಓಕೆ, ಯಾವಾಗ ಎಂಟ್ರಿ ತಗೋಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬೇಕು, ಯಾವಾಗ ಟಾರ್ಗೆಟ್ ಬುಕ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಾ ಮೇಡಮ್? ಹಾ ಮತ್ತೆ ಸರ್, ಟಾರ್ಗೆಟ್ ಎಲ್ಲದೂ ಬುಕ್ ಆಗಿದೆ. ಬಟ್ ನಮಗೆ ಏನು ಅಂತ ಅಂದ್ರೆ ಟಾರ್ಗೆಟ್ ಯಾರಿಗೂ ಗೊತ್ತಿರಲ್ಲ. ಮಾರ್ಕೆಟ್ ಇಷ್ಟು ರ್ಯಾಲಿ ಕೊಡುತ್ತೆ. ಇವತ್ತು 2 ಲಾಟ್ಸ್ ತಗೊಂಡಿದ್ರು ನಮಗೆ ಒಂದು 10 to 20K ಬರೋದು. ಆ ತರ ರ್ಯಾಲಿ ಆಗಿದೆ ಇವತ್ತು. ಬಟ್ ಅದರ ಸೇಫರ್ ಅದೆಲ್ಲ ಸೈಡ್ ಅಲ್ಲಿ ಬೇಕು. ಓಕೆ, ಹೋಲ್ಡ್ ಒನ್ ಮಾಡಿದ್ರೆ ಇಷ್ಟು ತ್ರೀ 1 lakh ಹಾ, ಬರ್ಬೋದು. ಅದೆಲ್ಲ ಮೇಡಮ್ ನಾವು ಬುಕ್ ಮಾಡೋದು 1:3. ಹೌದು ಸರ್. ಅಷ್ಟೇ ಅದು ಸರ್. 1:3 ಮೈಂಡ್ ಸೆಟ್ ಅಲ್ಲಿ ನಾವ್ ಇವತ್ತು 2 ಲಾಟ್ಸ್ ಇಂದ 5000 ಮಾಡಿದ್ರೆ ನಾಳೆ ನಾವು 5 ಲಾಟ್ಸ್ ಇಂದ 8000 ಮಾಡ್ಬೋದು ಸರ್. ಅದು ಮೈಂಡ್ ಅಲ್ಲಿ ಇತ್ತು ಅಂದ್ರೆ ಲಿಟ್ರಲಿ ನಾವು ಫೇಲ್ ಆಗೋಕ್ ಚಾನ್ಸ್ ಇಲ್ಲ ಸರ್. ಎಲ್ಲೋ ಹೌದೌದು. ಸ್ಟಾಪ್ ಲಾಸ್ ಹಿಟ್ ಆಯ್ತಾ ಓನ್ಲಿ 750 rupees, ಲೈಕ್ ಓನ್ಲಿ ಅಂತ ಅಲ್ಲ ಸರ್, ಲೈಕ್ ಮಿನಿಮಮ್. ಯಾ. ಇಟ್ಸ್ ಅ ಮಿನಿಮಮ್ ವಿತ್ ಪ್ರೀವಿಯಸ್ ಇನ್ 1000. ಇವನ್ ಮೋರ್ ಸ್ಟಾಪ್ ಲಾಸಸ್ ಐ ಥಿಂಕ್ ಸೊ, ಅಂದ್ರೆ ಪಾಯಿಂಟ್ಸ್ ವೈಸ್. ಹೌದಾ? ಇಲ್ಲ ಸರ್, ನಾನು ಆಕ್ಚುಲಿ ಸ್ಟಾಪ್ ಲಾಸ್ ಇಡ್ತಿರ್ಲಿಲ್ಲ. ನನ್ ಮೇಜರ್ ಮಿಸ್ಟೇಕ್, ನಾನು ಓವರ್ ಆಲ್ ನಾನು ಅಷ್ಟು ಲಾಸ್ ಆಗ ಕಾರಣನೇ ಸ್ಟಾಪ್ ಲಾಸ್ ಇಡ್ತಿರ್ಲಿಲ್ಲ. So, ನೀವ ಅಂತ ಅಲ್ಲ ಮೇಡಮ್. ಸೊ ಮಾರ್ಕೆಟ್ ಅಲ್ಲಿ ಮೆನಿ ಪೀಪಲ್ ಸ್ಟಾಪ್ ಲಾಸ್ ಇಡಲ್ಲ ಮೇಡಮ್. ಆವರೇಜ್ ಮಾಡ್ತಾ ಹೋಗೋದು, ಲಾಸಸ್ ಆಗೋದು. ನೀವು ಸಹ ಬಿಫೋರ್ 2 months ನೀವು ಕಾಲ್ ಮಾಡಿದ್ರಿ. ಸರ್ ನಾನು ಇದು ಇದು ಸ್ಟಾಪ್ ಲಾಸ್ ಇಡಲ್ಲ ಸರ್, ಆವರೇಜ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರಿ ನನಗೆ. ಹಾ ಸರ್, ಆವರೇಜ್ ಮಾಡ್ಕೊಂಡು ನಾನು ಒಂದೇ ಒಂದು ಟ್ರೇಡ್ ಅಲ್ಲಿ 20K ಅರ್ನ್ ಮಾಡಿದ್ದು ಕೂಡ ಇದೆ, ಯಾ. 20K ಲಾಸ್ ಮಾಡಿದ್ದು ಕೂಡ ಇದೆ. ಬಟ್ ನಾನು ಏನು ಅಂತಂದ್ರೆ 20K ಅರ್ನ್ ಮಾಡೋದು ಖುಷಿ ಆಗ್ತಾ ಇತ್ತು. ಬಟ್ ಕನ್ಸಿಸ್ಟೆನ್ಸಿ ಇರ್ಲಿಲ್ಲ. 1:3ನೇ ಬುಕ್ ಮಾಡೋಣ, ಹ್ಯಾಪಿಯಾಗಿ ಕನ್ಸಿಸ್ಟೆನ್ಸಿ ಎಂಜಾಯ್ ಮಾಡೋಣ ಸರ್. ಗುಡ್, ಸೂಪರ್. ಸೊ ಒನ್ ಆದ್ರೆ ಡೇ 20K ತಗೋ, 2 days 20K 40K ಹೋಗಿ ಒನ್ ಡೇ 20K ಬಂದ್ರೆ ಆಲ್ಮೋಸ್ಟ್ ನಮ್ಗೆ ಲಾಸ್ ಅಲ್ವಾ ಸರ್.
ಹೌದು. ಸೊ ಆದ್ರೆ 2500 ಗೆ ವರ್ತ್ ಇದೆ ಮೇಡಮ್ ಸ್ಟ್ರಾಟಜಿ ನಾನು ಹೇಳ್ಕೊಡೋ ವೇ. ತುಂಬಾ ಮತ್ತೆ ಚೆನ್ನಾಗಿದೆ ಸರ್. ನಿಮಗೇನಾದ್ರೂ ಡೌಟ್ಸ್ ಬಂದ್ರೆ ನಾವು ಕ್ಲಿಯರ್ ಮಾಡ್ತಾ ಇದೀವ ಇಲ್ವಾ ಮೇಡಮ್? ಎಸ್ ಸರ್, ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡ್ತೀರಿ. ನಾನು ಸೂಪರ್. ಆದ್ರೆ ವಿತ್ ಥ್ಯಾಂಕ್ ಯು ಸ್ಟ್ರಾಟಜಿ ಸೋ ಮಚ್ ಸರ್. ಏನೋ ಕಾನ್ಫಿಡೆನ್ಸ್ ಇಂದ ಮಾಡ್ತಾ ಇದ್ದೀನಿ. ಲೈಕ್ ಇದೇ ತರ ಮಾಡ್ಕೊಂಡು. ಮೇಡಮ್ ಥ್ಯಾಂಕ್ ಯು ಅಂತದ್ದು ಬೇಡ. ದಿಸ್ ಇಸ್ ಆಲ್ ಯುವರ್ ಹಾರ್ಡ್ ವರ್ಕ್. ನಾನು ಸ್ಟ್ರಾಟಜಿ ಹೇಳ್ಕೊಡೋದು ನಂದು ಜವಾಬ್ದಾರಿ. ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಾಫಿಟ್ ಮಾಡ್ತಾ ಇರೋದು ಇದು ನಿಮ್ದು ಹಾರ್ಡ್ ವರ್ಕ್. ಸೊ ಕಂಗ್ರಾಚುಲೇಷನ್ ಟು ಯು. ಸೊ ಇನ್ ಫ್ಯೂಚರ್ ಅಲ್ಲಿ ಥ್ಯಾಂಕ್ ಯು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಅಂತ ಸೊ ಖಂಡಿತ ಹೋಪ್ ಮಾಡ್ತಾ ಇದ್ದೀನಿ. ಆಯ್ತಾ? ಎಸ್ ಸರ್, ನಾನು ಈ ಮಂತ್ ಅಲ್ಲಿ ನಿಜವಾಗ್ಲೂ ಅದ್ ನನ್ನ ಟಾರ್ಗೆಟ್ ಏನಾದ್ರೂ ರೀಚ್ ಆಯ್ತು ಅಂತ ಅನ್ಬಿಟ್ಟು ಅಂದ್ರೆ ನಾನು 2 ಲಾಟ್ಸ್ ಇಂದ 3 ಲಾಟ್ಸ್ ನೆಕ್ಸ್ಟ್ ಮಂತ್ ಹೋಗ್ತೀನಿ ಸರ್. ಅಲ್ಲಿವರೆಗೂ ನಾನು 2 ಲಾಟ್ಸ್ ಅಷ್ಟೇ ಸರ್ ಬುಕ್ ಮಾಡೋದು. ಕರೆಕ್ಟ್. ಈ 1 ಲಾಟ್ ಅಲ್ಲಿ ನೀವು ಇವಾಗ ಏನ್ ಮಾಡ್ತೀರಾ ಅದು 3 ಟೈಮ್ಸ್ ಮಾಡ್ಬೇಕು ನೀವು. ದಿಸ್ ಇಸ್ ಅ ರಾಂಗ್ ಗೈಡೆನ್ಸ್. ಓಕೆ, ನೆಕ್ಸ್ಟ್ ಮಂತ್ ಇಂದ 3 ಲಾಟ್ಸ್ ಹೋಗ್ಬೇಡಿ. 2 ಲಾಟ್ಸ್ ನೇ ಮಾಡಿ 3 ಮಂತ್ಸ್. ಓಕೆ, ಇವಾಗ 3 months. ಓಕೆ ಅಪ್ಸ್ ಅಂಡ್ ಡೌನ್ಸ್ ಬರ್ತದೆ, ಗೊತ್ತಾಗ್ತಿದೆಯಾ? ಓಕೆ ಸರ್. ಓಕೆ ಒಂದೇ ಸರ್. ಸೊ 2 ಮಂತ್ಸ್ ಇನ್ನೂ ಪ್ರಾಕ್ಟೀಸ್ ಮಾಡಿ ಮೇಡಮ್. ಸೊ 2 ಲಾಟ್ಸ್ ಅಲ್ಲಿ ಓನ್ಲಿ. ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಹಂಗಂದ್ರೆ ನಾನು ಈ ಮಂತ್ ಅಲ್ಲಿ ಏನ್ ಬರುತ್ತೆ ಅದನ್ನ ಹೊರಗ್ ತೆಗ್ದ್ಬಿಟ್ಟು ಇರೋ ಕ್ಯಾಪಿಟಲ್ ಅಲ್ಲಿ ಮಾತ್ರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸರ್. ಇವಾಗ ಈ ಈ ಮಂತ್ ಮಂತ್ ಪ್ರಾಫಿಟ್ ಎಲ್ಲದೂ ಒಂದು ನಿಮಿಷ, ಈ ಮಂತ್ ಏನು ಪ್ರಾಫಿಟ್ ಬರುತ್ತದ ಅದೆಲ್ಲ ನೀವು ಏನ್ ಮಾಡ್ತೀರಿ, ವಿತ್ಡ್ರಾ ಮಾಡ್ಕೊಂಡು ಏನಾದ್ರೂ Yes, sir. ನಿಮ್ಗೆ ಜ್ಯುವೆಲರಿ ಏನಾದ್ರು ತಗೊಳ್ಳಿ. ಈ ಮಂತ್ Yes, ನೀವು ಎಷ್ಟು sure, capital sir. ತಗೊಂಡ್ ಬಂದಿದ್ದೀರಿ? ಎಷ್ಟು ಕ್ಯಾಪಿಟಲ್ ತಗೊಂಡ್ ಬಂದಿದ್ದೀರಾ? ಸೇಮ್ ಕ್ಯಾಪಿಟಲ್ ಸರ್ ನೆಕ್ಸ್ಟ್ ಮಂತ್ ನಾನು ಎಸ್ ಸರ್ 30K ಅಷ್ಟೇ ತಗೋ ಬಂದಿದ್ದು ಸರ್. ಆಕ್ಚುಲಿ 50K, ಅದರಲ್ಲಿ 30K ಸ್ಟಾಕ್ಸ್ ಮಾಡ್ತೀನಿ, 20K ಇಂಟ್ರಾಡೇಗ್ ಮಾಡ್ತೀನಿ ಸರ್. ಓಕೆ ಓಕೆ. ಸೊ ಇದೇ ನೀವೇನ್ ಮಾಡ್ತೀರಿ, ಎಷ್ಟು ಪ್ರಾಫಿಟ್ ಬಂದಿದೆ ಅದೆಲ್ಲ ನೀವು ವಿತ್ಡ್ರಾ ಮಾಡ್ಕೊಂಡು ಏನಾದ್ರು ಅಸೆಟ್ ಮಾಡ್ಕೊಳ್ಳಿ. ಓಕೆನಾ? ಶ್ಯೂರ್ ಸರ್, ಶ್ಯೂರ್ ಸರ್. ಸೊ ಥ್ಯಾಂಕ್ ಮತ್ತೆ ಯು ಸೋ ಮಚ್ ಸರ್. ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಓವರ್ ಟ್ರೇಡಿಂಗ್ ಮಾಡಬೇಡಿ. ಇನ್ ಫ್ಯೂಚರ್ ಅಲ್ಲಿ ಸಹ ನಮ್ಮಿಂದ ನಿಮ್ಗೆ ಸಪೋರ್ಟ್ ಇರುತ್ತೆ. ಓಕೆನಾ? ಸೊ ಓನ್ಲಿ ಓಕೆ, ಥಿಂಗ್ ಶ್ಯೂರ್ ಸರ್. ಥ್ಯಾಂಕ್ ಯು. ಡಿಸಿಪ್ಲಿನ್ ಆಗಿ ಮಾಡ್ಬೇಕಷ್ಟೇ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಸರ್. So, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಕೊನೆಗೆ 1 ಮಿನಿಟ್ ಅಲ್ಲಿ ನಮ್ಮ ಸ್ಟ್ರಾಟಜಿ ಬಗ್ಗೆ ಏನಾದ್ರು ಒಂದು ರಿವ್ಯೂ ಕೊಡ್ಬೇಕು ಅಂತಂದ್ರೆ ಏನ್ ಕೊಡ್ತೀರಿ ಮೇಡಮ್? ಸೊ ಈಗ ಈ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅವ್ರಿಗೆ ನೀವೇನಂತ ಹೇಳ್ತೀರಿ ಮೇಡಮ್? ಸಜೆಷನ್ ಅಥವಾ ರಿವ್ಯೂ? ಸರ್ ಸಜೆಷನ್ ಅಂತ ಅಂದ್ರೆ ಒಂದ್ ಸಲ ಈ ಫೀಲ್ಡ್ ನಿಮ್ದು ಸ್ಟ್ರಾಟಜಿ ವರ್ಕ್ಔಟ್ ಆಗತ್ತೆ ಅಂತ ಅಂದ್ಬಿಟ್ಟು 15 ಡೇಸ್ ವರ್ಕ್ ಮಾಡಿ. ನಿಮಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ 1 ಲಾಟ್ ಅಲ್ಲಿ 5 ಡೇಸ್ ಮಾಡಿ. ಕಾನ್ಫಿಡೆಂಟ್ ಬಂತು ಅಂದ್ರೆ 2 ಲಾಟ್ ಅಲ್ಲಿ ಮಾಡಿ. ನಿಜವಾಗ್ಲೂ ಯಾವತ್ತು ಲಾಸ್ ಆಗಲ್ಲ. ನಾನು ಇದಕ್ಕೆ ಎಕ್ಸಾಂಪಲ್ ಅಂತ ಅನ್ಕೊಂತೀನಿ ಸರ್. 3 ಡೇಸ್ ಅಲ್ಲಿ 17K ನನಗೆ ನೋಡ್ಬಿಟ್ಟು ನಾನು ತುಂಬಾ ಖುಷಿ ಆಗ್ತಿದೆ ಸರ್ ನನ್ಗೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ, ವರ್ಕ್ ಮಾಡಿ. ತುಂಬಾ ಚೆನ್ನಾಗಿದೆ ಸ್ಟ್ರಾಟಜಿ ಅಂಡ್ ಯು ವಿಲ್ ಬಿ ಸಕ್ಸಿಡೆಡ್. ಟ್ರೇಡ್ ಸಿಗ್ಲಿಲ್ವಾ, ಜಸ್ಟ್ ಲೀವ್ ದಟ್ ಡೇ ಅಂಡ್ ಟ್ರೈ ಫಾರ್ ಅನದರ್ ಡೇ. ಎಕ್ಸಲೆಂಟ್ ಮೇಡಮ್, ಎಕ್ಸಲೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೇ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ. ಹ್ಯಾವ್ ಎ ಪ್ರಾಫಿಟಬಲ್ ಜರ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.